ಸರ್ ನೀವು ಒಬ್ರು ಹಿರಿಯ ರಾಜಕಾರಣಿ ಇದ್ದೀರಿ ಸರ್. ಈ ರೀತಿಯಾಗಿ ಗೊಂದಲಗಳಿದ್ದಾಗ ಸರ್ಕಾರದಲ್ಲೇ ಸಚಿವರುಗಳನ್ನ ಬದಲಾಯಿಸಬೇಕು ಅಂತ ಪತ್ರ ಬರೆಯೋದು, ಈ ತರ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲ ಆಗೋದು, ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅದು ಅಂತ ನೀವು ನಿಮ್ ರಾಜಕೀಯ ಅನುಭವದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ತೊಂದರೆ ಆಗುತ್ತೆ, ಅಭಿವೃದ್ಧಿ ಕುಂಠಿತ ಆಗ್ತದೆ. ಆಮೇಲೆ ರಾಜ್ಯದಲ್ಲೂ ಕೂಡ ಒಂದು ರೀತಿಯ ವಾತಾವರಣ ಅಷ್ಟು ಒಳ್ಳೇದು ಪೂರಕವಾಗಿರುವುದಿಲ್ಲ. ಅಧಿಕಾರಿಗಳು ಆಮೇಲೆ ನಿಷ್ಕ್ರಿಯ ಆಗ್ತಾರೆ, ಸರಿಯಾಗಿ ಕೆಲಸ ಕೇಳೋದಿಲ್ಲ. ಎಲ್ಲ ತೊಂದರೆ ಆಗ್ತದೆ ಅಂತ ಬಾಲಕೃಷ್ಣ ಅವ್ರು ಹೇಳಿದಾರೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ಮೇಲೆ ಮುಗಿತಲ್ಲ. ಏನಿಲ್ಲಪ್ಪ, ನಾನು ಸುಮ್ಮನೆ ನಾನು ಹೇಳ್ದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಎರಡು ವರ್ಷ, ಇನ್ನು ಒಂದು ವರ್ಷ ಆಯ್ತು ಅಷ್ಟೇ. ಏನಿಲ್ಲ ಅಣ್ಣ, ಅಂತ ವಿಚಾರ ಯಾವ್ದು ಚರ್ಚೆ ಆಗ್ಲಿಲ್ಲ. ಅವರು ಒಂದು ಪ್ರಸ್ತಾಪ ಮಾಡ್ತಿರೋದು ಏನು ಅಂದ್ರೆ ಸರ್, 2.5 ವರ್ಷ ಈ ರೀತಿ ಹಂಚಿಕೆ ಆಗಿದೆ, ಇದನ್ನ ಸ್ಪಷ್ಟಪಡಿಸ್ಬಿಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಇವಾಗ ಏನ್ ಗೊತ್ತೇನ್ರಿ, ಅದು ನಮ್ಗೆ ಅವ್ರಿವರು ಮಾತಾಡೋದ್ ಪ್ರಕಾರ ತಿಳಿದಿರೋದು ಹೈಕಮಾಂಡ್ ಲೆವೆಲ್ ಏನೋ ಮಾತುಕತೆ ಆಗಿದೆ ಅಂತ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದು ಏನಾರ ಕ್ಲಾರಿಫಿಕೇಶನ್ ಕೊಡ್ಬೇಕೆ ಹೊರತು ನಾವೇನು ಕೊಡುವಷ್ಟಿಲ್ಲ. ನಮ್ಗೆ ಏನ್ ಗೊತ್ತಿದೆಲ್ಲ, ಸುಮ್ನೆ ನಮ್ಮನ್ನ ಯಾಕೆ ಹೇಳ್ತೀರಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಸರ್, ಮಾಡ್ಬೇಕು ಅಂತ ಹೇಳ್ತೀರಾ ನೀವೇನಾದ್ರು? ಗೊತ್ತಿಲ್ಲಪ್ಪ, ಅವ್ರು ಏನೋ ಹೇಳ್ತಾ ಇದಾರಲ್ಲ. ಈಗ ನೋಡೋಣ ತಡೀರಿ, ಬಡ್ಜೆಟ್ ಆಗ್ಲಿ. ಸರ್, ಈಗ ಕೆಲವಷ್ಟು ಜನ ಶಾಸಕರು ಸಚಿವರುಗಳು ಇಲ್ಲ ಸಿಎಂ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳ್ತಾರೆ. ತಾವು ಮಾತ್ರ ಬಹಳ ತಟಸ್ಥ ಇದ್ದೀರಾ. ನಾವು ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಏನ್ ಮಾಡಿದ್ರು ಸರ್? ರಾಜಕೀಯ ಚರ್ಚೆ ಬಗ್ಗೆ ನಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಗೆ ಯಾರಿಗೆ ಕೇಳ್ತಾರೆ? 140 ಜನ ಇದ್ದೀವಿ, 144 ಜನ ಇದ್ದೀವಿ. ನಾವು ಶಾಸಕರು ಬಲಿಷ್ಠವಾಗಿದ್ದೀವಿ, ಪ್ರಬಲವಾಗಿದ್ದಾರೆ ನಮ್ಮ ಸರ್ಕಾರ. ಆತರ ಏನು ಗೊಂದಲ ಇಲ್ಲ, ಏನು ಆತರ ಏನು ನನಗೇನು ಅನ್ನಿಸ್ತಾ ಇಲ್ಲ. ಯಾವ ಗೊಂದಲಗಳಿಲ್ವ? ಆತರ ಏನು ಅನ್ನಿಸ್ತಾ ಇಲ್ಲ. ಸಣ್ಣ ಪುಟ್ಟ 30 ಜನ ಶಾಸಕರು ಪತ್ರ ಬರೆದಿರಲ್ಲ ಸರ್, ಅವ್ರನ್ನೇ ಕೇಳ್ಬೇಕು ನೀವು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.